ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರವನ್ನು ತಡೆಯುವ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ವೇದಿಕೆಯನ್ನು ಸ್ಥಾಪಿಸಲಾಗಿದೆ ಎಂದು ವೇದಿಕೆಯ ರಾಜ್ಯಾಧ್ಯಕ್ಷ ಹೇಮಂತ್ ಹೇಳಿದರು. ಅವರು ಮಂಡ್ಯ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಮಾಹಿತಿ ಹಕ್ಕು ಕಾಯ್ದೆಯನ್ನು ಸರ್ಕಾರಿ ಕಚೇರಿಗಳಲ್ಲಿ ಸಮರ್ಪಕವಾಗಿ ಜಾರಿಗೆ ತರುವ ನಿಟ್ಟಿನಲ್ಲಿ ನೂತನವಾಗಿ ಮಂಡ್ಯ ಜಿಲ್ಲಾ ಘಟಕವನ್ನು ಉದ್ಘಾಟನೆ ಮಾಡಲಾಗಿದೆ. ಎಲ್ಲ ಇಲಾಖೆಗಳ ಸರ್ಕಾರಿ ಕಚೇರಿಗಳಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರ, ಹಗರಣ ಮತ್ತು ಸಾರ್ವಜನಿಕ ಕೆಲಸಗಳ ಬಗ್ಗೆ ನಿರ್ಲಕ್ಷ್ಯತೆ ಮಾಡುತ್ತಿರುವುದನ್ನು ದಿನನಿತ್ಯ ಕಾಣುತ್ತಿದ್ದು, ಅದರ ವಿರುದ್ಧ ಹೋರಾಟ ಮಾಡಲು ಮಾಹಿತಿ ಹಕ್ಕು ಕಾಯ್ದೆಯನ್ನು ಸಮರ್ಪಕವಾಗಿ ಬಳಕೆ ಮಾಡಲು ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ವೇದಿಕೆಯನ್ನು ನಿರ್ಮಾಣ ಮಾಡಲಾಗಿದೆ ಎಂದರು. ಇದುವರೆಗೂ ಕರ್ನಾಟಕ ರಾಜ್ಯದಲ್ಲಿ 7 ಜಿಲ್ಲಾ ಘಟಕಗಳನ್ನು ಉದ್ಘಾಟಿಸಲಾಗಿದೆ ಎಂದರು. ನಮಸ್ಕಾರ. ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ವೇದಿಕೆ ಮಂಡ್ಯ ಜಿಲ್ಲಾ ನೂತನ ಘಟಕವನ್ನು ಇವತ್ತು ಮಂಡ್ಯ ಪತ್ರಕರ್ತರ ಭವನದಲ್ಲಿ ಉದ್ಘಾಟನೆ ಮಾಡಲಾಗಿದೆ. ನಾವು ದಿನನಿತ್ಯ ನೋಡ್ತಿರೋ ಹಾಗೆ ಇವತ್ತು ಎಲ್ಲ ಇಲಾಖೆಗಳಲ್ಲಿ ಏನು ಇವತ್ತು ಭ್ರಷ್ಟಾಚಾರ ಮತ್ತು ಹಗರಣ ಮತ್ತು ನಿರ್ಲಕ್ಷ್ಯತೆ, ಸಾರ್ವಜನಿಕರನ್ನು ಯಾವ ರೀತಿ ಇವತ್ತು ಕಾಣ್ತಾ ಇದ್ದಾರೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗಗಳು ಅನ್ನೋದನ್ನು ಪ್ರತಿನಿತ್ಯ ನಾವೆಲ್ಲರೂ ನೋಡ್ತಾ ಇದ್ದೀವಿ. ಮತ್ತು ಎಲ್ಲದಕ್ಕಿಂತ ಅದರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಮತ್ತು ನಾವು ಕಟ್ಟುವಂತಹ ತೆರಿಗೆ ಹಣ ಸಮರ್ಪಕವಾಗಿ ಬಳಕೆ ಆಗಬೇಕು ಅಂತಲೇ ಈ ವೇದಿಕೆ ನಿರ್ಮಾಣ ಆಗಿರ್ತದೆ. ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ವೇದಿಕೆ, ಕರ್ನಾಟಕ ಸ್ಟೇಟ್ ರೈಟ್ ಟು ಇನ್ಫಾರ್ಮೇಷನ್ ಫೋರಮ್. ಇಲ್ಲಿವರೆಗೂ ನಾವು 7 ಜಿಲ್ಲೆಗಳಲ್ಲಿ ನಾವು ಜಿಲ್ಲಾ ಘಟಕವನ್ನು ಸ್ಥಾಪನೆ ಮಾಡಿದ್ದು. ಮುಂದಿನ ದಿನಗಳಲ್ಲಿ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ಜಿಲ್ಲಾವಾರು, ತಾಲೂಕುವಾರು, ಹೋಬಳಿವಾರು ಸಂಘಟನೆ ನಿರ್ಮಾಣ ಆಗ್ತದೆ. ಎಲ್ಲೆಲ್ಲಿ ಈ ಭ್ರಷ್ಟಾಧಿಕಾರಿಗಳು ಇರ್ತಾರೋ ಎಲ್ಲ ಕಡೆಯೂ ಕೂಡ ವೇದಿಕೆ ಅವರ ವಿರುದ್ಧವಾಗಿ ಹೋರಾಟ ಮಾಡ್ತದೆ. ನಮ್ಮ ಹೋರಾಟ ಬಂದು, ನಮ್ಮ ಅಸ್ತ್ರ ಬಂದು 6171 ಅರ್ಜಿ, 191 ಅರ್ಜಿ, 193 ಈ ಅರ್ಜಿಗಳೇ ನಮ್ಮ ಬ್ರಹ್ಮಾಸ್ತ್ರ. ನಾವು ಕತ್ತಿಯನ್ನು ಇಟ್ಕೊಂಡು ಹೋರಾಟ ಮಾಡುವಂಥ ಅವಶ್ಯಕತೆ ಇಲ್ಲ. ಮತ್ತು ನಾವು ವೇದಿಕೆಯಲ್ಲಿ ಪ್ರತಿಭಟನೆಯನ್ನು ಸಹ ಮಾಡೋದಿಲ್ಲ. ಅನಿವಾರ್ಯ ಸಂದರ್ಭಗಳಲ್ಲಿ ಅದನ್ನು ಮಾಡಬೇಕಾಗಿ ಬಂದರೆ ಖಂಡಿತವಾಗಿ ಮಾಡ್ತೀವಿ. ವೇದಿಕೆಗೆ ದಯವಿಟ್ಟು ಸಾರ್ವಜನಿಕರು ಪ್ರೋತ್ಸಾಹ ನೀಡಬೇಕು. ಇವತ್ತು ಕರ್ನಾಟಕದಲ್ಲಿ ಮಾಹಿತಿ ಹಕ್ಕು ಕಾಯ್ದೆಗೆ ಸಂಬಂಧಪಟ್ಟಂತೆ ಅದನ್ನು ಇಟ್ಕೊಂಡು ಒಂದು ಹೋರಾಟ ಮಾಡ್ತಿರುವಂತಹ ಒಂದು ಏಕೈಕ ವೇದಿಕೆ ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ವೇದಿಕೆ ಆಗಿರ್ತದೆ. ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ನೀವು ಆಯ್ಕೆಗೊಂಡಂತಹ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಸದಸ್ಯರುಗಳಿಗೆ ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ವೇದಿಕೆಯ ಪರವಾಗಿ ನಾನು ಎಲ್ಲರಿಗೂ ಅಭಿನಂದನೆಗಳನ್ನು. ನಿಮ್ಮ ಸಂಘದ ಧ್ಯೇಯೋದ್ದೇಶ ಏನು ಮಾಡಿರೋದು? ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಬೇಕು, ಸ್ವಚ್ಛ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಸರ್. ಈಗ ಮಾಹಿತಿ ಹಕ್ಕುದಾರರು ಅಂದರೆ ದುಡ್ಡು ವಸೂಲು ಮಾಡುವಂಥವ್ರು ಅನ್ನೋದು ಒಂದು ಆರೋಪ ಇದೆ. ಖಂಡಿತವಾಗ್ಲೂ ಆರೋಪಗಳನ್ನ ನೀವು ಹೇಗೆ ಕೇಳ್ತಿರೋ ಅದೇ ರೀತಿ ನಾವು ಕೇಳ್ತಾ ಇದ್ದೀವಿ ಸರ್. ಅಂಥವ್ರಿಗೆ ನಮ್ಮ ವೇದಿಕೆಯಲ್ಲಿ ಅವಕಾಶ ಇಲ್ಲ. ಯಾರಾದರೂ ಮಾಹಿತಿ ಹಕ್ಕು ಕಾಯ್ದೆಯನ್ನು RTIಯನ್ನು ದುರ್ಬಳಕೆ ಮಾಡ್ಕೊತಿದ್ದಾರೆ ಅಂತ ಹೇಳಿದರೆ ನಮ್ಮ ವೇದಿಕೆ ಗಮನಕ್ಕೆ ತಂದಿದ್ದೇ ಆದರೆ ಅಂಥವರ ವಿರುದ್ಧವಾಗಿಯೂ ಕೂಡ ನಾವು ಕೆಲಸ ಮಾಡ್ತೀವಿ. ದಯವಿಟ್ಟು ಸಾರ್ವಜನಿಕರು ಅಂಥವ್ರ ಮೇಲೆ ದೂರು ನೀಡಿ. ಅದು ಯಾರು ನನ್ನ ವೇದಿಕೆಯಿಂದಲೇ ಬರ್ಬೋದು, ಅದು ಬೇರೆಯವರು ಫ್ರೀಲ್ಯಾನ್ಸರ್ ಆಗಿ ಕೆಲಸ ಮಾಡ್ತಿರ್ಬೋದು. RTIನ ದುರ್ಬಳಕೆ ಮಾಡ್ತಿರೋ ಯಾರಿಗೇ ಆದರೂ ಸಹ ಕಠಿಣವಾದ ಶಿಕ್ಷೆ ಆಗಲೇಬೇಕು ಅಂತೇಳಿ ನಾನು ವೇದಿಕೆ ಮುಖಾಂತರ ಆಗ್ರಹಪಡಿಸ್ತೀನಿ ಸರ್.